ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಾನು ಇಲ್ಲೇ ವಿಡಿಯೋ ಮಾಡ್ತಾ ಇರೋ ಕಾರಣ ಹೊರಗಡೆ ಬಂದಿದ್ದೀನಿ. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ, ಮುನೇಶ್ವರನ ದೇವಸ್ಥಾನಕ್ಕೆ. ನನ್ನ ಮಗನಿಗೆ ತಾಲೂಕು ಆಫೀಸಲ್ಲೇನೋ ಸ್ವಲ್ಪ ಮಾರ್ಕ್ಸ್ ಕಾರ್ಡ್ದು ಕೆಲಸ ಇತ್ತಂತೆ. ಅದಕ್ಕೆ ಸರಿ ಅಂಥೇಳಿ ನಾನು ಮನೆಯಲ್ಲೇ ಇದ್ದೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಮುನೇಶ್ವರನ ದೇವಸ್ಥಾನದಲ್ಲಿ ಬಂದು ಅಲ್ಲೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ತಾಲೂಕು ಆಫೀಸಿಗೆ ಬಂದ್ರಿ. ಅದು ಸಿಸ್ಟಮ್ ಏನೋ ವರ್ಕ್ ಆಗ್ತಾಯಿಲ್ಲ, ಇನ್ನೊಂದ್ಸಲ ಬನ್ನಿರಿ ಅಂದರು. ಸರಿ, ನಾವು ಅಷ್ಟರೊಳಗಡೆ ಇನ್ನೇನು ಮಾಡಬೇಕು ಅಂದ್ಬಿಟ್ಟು ನಾನು ಚಿಕ್ಕ ಮಗನ ಕರ್ಕೊಂಡು ಹೋಗಿದ್ರಲ್ಲ ರಾಯಲಸೀಮಾ ಹೋಟೆಲ್ಗೆ, ಅಲ್ಲಿಗೆ ಕರ್ಕೊಂಡು ಹೋಗೋಣ ಇನ್ನೊಂದು ಒಂದು ಟೈಮು ಅಂದ್ಬಿಟ್ಟು ಕರ್ಕೊಂಡು ಬಂದ್ರಿ. ನಾವೆಲ್ಲ ಕೂತ್ಕೊಂಡು ನಾವು ಬಿರಿಯಾನಿ ಆರ್ಡ್ರ್ ಮಾಡಿದ್ರಿ, ಅವನು ಊಟ ಆರ್ಡ್ರ್ ಮಾಡ್ದ. ಅಂದರೆ ಅಲ್ಲಿ ಒಂದು ಸ್ವೀಟು, ಚಿಕನ್ ಗ್ರೇವಿ, ಕಬಾಬು ಎಲ್ಲ ಕೊಡ್ತಾರೆ. ಅದನ್ನು ಆರ್ಡ್ರ್ ಮಾಡಿಕೊಂಡು ಅದು ಆರ್ಡ್ರ್ ಮಾಡ್ದ. ಸರಿ ಅಂಥೇಳಿ ನಾವೆಲ್ಲ ಊಟ ಮುಗಿಸ್ಕೊಂಡ್ರಿ. ಇಲ್ಲಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಲ್ಲಿ ಪೈಪು ಅಂತ ಹೇಳ್ತಾರಲ್ಲ, ಅದನ್ನು ಆರ್ಡ್ರ್ ಮಾಡಿದ್ರು. ಇದು ಮುಗಿಸ್ಕೊಂಡು ಮತ್ತೆ ಹಾಸ್ಟ್ಲಿಗೆ ಹೋಗಬೇಕಾಗಿತ್ತು. ನಾವು ಹಾಸ್ಟ್ಲಿಗೆ ಹೊರಡೋಣ, ಪಿ ಜಿ ನೋಡೋಣ ಅಂತ ಹೊರಟ್ರಿ. ಏನೋ ಇಂಟರ್ನ್ಶಿಪ್ ಮಾಡಬೇಕು ಕಂಪ್ನಿನಲ್ಲಿ ಅಂತ ಹೇಳಿದ್ರಂತೆ ಕಾಲೇಜ್ ಕಡೆಯಿಂದ. ಅದಕ್ಕೆ ಇವರು ಕಂಪ್ನಿ ಹುಡ್ಕೊಂಬಂದಿದ್ರು. ಸರಿ, ಪಿ ಜಿ ನೋಡೋಣ ಅಂತ ಹೋದ್ರಿ. ನೋಡಿದ್ರೆ ಎಷ್ಟು ದಾರುಣವಾಗಿದೆ ಅಂದರೆ ಪಿ ಜಿಗಳಂತೂ ಹೇಗಿರ್ತಾರೋ ಮಕ್ಕಳು, ನನಗಾದರೆ ಅರ್ಥ ಆಗಿಲ್ಲ. ಆಮೇಲೆ ನಾವು ಅಲ್ಲೂ ಇಲ್ಲೂ ಹುಡುಕಿ ನಮಗೆ ಲಾಸ್ಟ್ಗೆ ಈ ಥರ ಪಿ ಜಿ ಒಂದು ಸಿಕ್ತು. ತುಂಬ ಚೆನ್ನಾಗಿತ್ತು. ರೀಸೆಂಟಾಗಿ ಕಟ್ಟಿರೋದು ಇದು ರೀಸೆಂಟಾಗಿ ಮಾಡಿರೋದು ಹೊಸದಾಗಿ. ಸರಿ ಅಂದ್ಬಿಟ್ಟು ಇಲ್ಲಿ 8,500 ಹೇಳಿದ್ರು ಪಿ ಜಿಗೆ. ಸರಿ ಅಂತ ಇಲ್ಲಿ ಬನಶಂಕರಿನಲ್ಲೇ ಕಂಪ್ನಿ ನೋಡಿದ್ದು. ಇಲ್ಲಿಂದ ಒಂದು 10 ಹೆಜ್ಜೆ ಅಷ್ಟೇ ಕಂಪ್ನಿ ಬಂದು. ಇಲ್ಲಿಂದ ಬನಶಂಕರಿ ಅಮ್ಮ ದೇವಸ್ಥಾನವೂ ಒಂದು 10 ಹೆಜ್ಜೆ ಅಷ್ಟೇ ನೋಡಿ. ಪಿ ಜಿ ಬಂದು ಈ ಥರ ಇದೆ. ಮತ್ತು ಅಲ್ಲೇ ಕೂತು ಏನು ಮಾಡೋದು ಅಂದ್ಬಿಟ್ಟು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಬಂದು, ಇದೇ ಫಸ್ಟ್ ಟೈಮ್ ನಾವು ಹೋಗಿರೋದು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ. ಸರಿ, ತುಂಬ ಚೆನ್ನಾಗಿತ್ತು. ಒಳಗಡೆ ವೀಡಿಯೋ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ. ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಅಂತ ನಾನು ತಿಳ್ಕೊತೀನಿ. ಸರಿ ಅಂದ್ಬಿಟ್ಟು ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇನ್ನು 4:15 ಓಪನ್ನು ಅಂತಂತಂದರು. ನಾವು ಅಲ್ಲೇ ಕೂತಿದ್ರಿ. ಸರಿ, ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡಿದ್ರು ಅವರು. ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು, ಅದಕ್ಕೆ ಒಂದು ಥರ ಗ್ರೇವಿ ಥರ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಸರಿ, ನಾವು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ರಿ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಕೊಟ್ರಿ. ನನಗೆ ಗೊತ್ತಾಗಲಿಲ್ಲ, ನಾವು ಶುಕ್ರವಾರ ಮಂಗಳವಾರ ಮಾತ್ರ ನಿಂಬೆಹಣ್ಣು ದೀಪಗಳು ಹಚ್ತೀರಿ, ಆಷಾಢದಲ್ಲೇ ಆಗಲಿ ಶ್ರಾವಣದಲ್ಲೇ ಆಗಲಿ ಎಂಥ ವಾರದಲ್ಲೂ. ಇಲ್ಲಿ ಬೆಂಗಳೂರಲ್ಲಿ ಹೇಗಂದರೆ ಆಷಾಢ ಅನ್ನೋದು ಒಂದೇ ಲೆಕ್ಕ ಅವ್ರಿಗೆ. ಯಾವಾಗಾದರೂ ದೇವಿಗೆ ನಿಂಬೆಹಣ್ಣು ದೀಪ ಹಚ್ಬೋದು ರಾವು ಕಾಲದಲ್ಲಿ ಅನ್ನೋದು. ಭಾನುವಾರ ಬಂದು ಸಂಜೆ ರಾವು ಕಾಲ ಇರೋ ಕಾರಣಕ್ಕೆ. ಮತ್ತು ಇವರು ಸಂಜೆ ಎಲ್ಲ ನೋಡಿ ಎಷ್ಟು ಜನ ಅಂದರೆ ಗಂಡಸನಿಂದ ಹೆಂಗಸರ ತನಕನೂ ಅಲ್ಲಿ ಬನಶಂಕರಿ ಅಮ್ಮನಿಗೆ ನಿಂಬೆಹಣ್ಣು ದೀಪ ಹಚ್ತಾಯಿದ್ರು. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ರಿ. ಸರಿ, ನಾಳೆ ನಾವು ತಿರುಪತಿಗೆ ಬೇರೆ ಹೋಗಬೇಕಾಗಿತ್ತು. ಸರಿ ಅಂದ್ಬಿಟ್ಟು ನಾನು ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ನನಗೂ ಕೆಲಸ ಇತ್ತು ಮನೆಯಲ್ಲಿ. ರಾತ್ರಿಯೇ ಅವತ್ತು ಬಂದು ರಾತ್ರಿಯೇ ನಾವು ಎಲ್ಲ ಕ್ಲೀನಿಂಗ್ ಎಲ್ಲ ಸಂಜೆನೇ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಒರೆಸಿ, ಈಚೆ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ. ಒರೆಸಿ ಸಾರಿಸಿ ಬೆಳಗ್ಗೆ ನಾವು ಎಷ್ಟೊತ್ತಿಗೆ ಬಿಡಬೇಕಂದ್ರೆ ಒಂದು 4 ಗಂಟೆಗೆಲ್ಲ 3:30-4 ಗಂಟೆಗೆ ಬಿಡೋಣ ದೊಡ್ಡ ತಿರುಪ್ತಿಗೆ ಅಂತ ಮಾತಾಡ್ಕೊಂಡಿದ್ದು. ಸರಿ ಆಗಲಿಲ್ಲ. ಬೆಳಗ್ಗೆನೇ ಅಂದರೆ ಎಲ್ಲ ನಾವು ಸಾರಿಸಿ ಗುಡಿಸಿ ಹೋಗ್ಲಿಕ್ಕೆ ಲೇಟ್ ಆಗುತ್ತಲ್ವ, ಸ್ವಲ್ಪ ಹೊತ್ತಾದರೂ ನಿದ್ದೆ ಆಗಬೇಕಲ್ವ ನಮಗೂ ಅಂದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಒರೆಸ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆಯಿಂದನೂ. ನನಗೇನಂದರೆ ಎಲ್ಲನ ಕ್ಷೇತ್ರಗಳಾಗಲಿ ದೇವಸ್ಥಾನಗಳಾಗಲಿ ಹೊರಗಡೆ ಎಲ್ಲನೂ ಹೋದರೆ ಮನೆ ಸ್ವಲ್ಪ ನೀಟಾಗಿ ಇಟ್ಬಿಟ್ಟು ಹೋಗೋದೇ ನನ್ನ ಅಭ್ಯಾಸ. ಮತ್ತೆ ಬಂದರೆ ನನಗೆ ಕೆಲಸ ಇರಬಾರ್ದು ಅನ್ನೋದು ನನ್ನ ಮೈಂಡ್ಸೆಟ್ಟು. ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತ ಇದು ಬಂದು ನಮಗೆ ಮನೆ ದೇವ್ರು ಆಗಿರೋದ್ರಿಂದ ದೊಡ್ಡ ತಿರುಪ್ತಿ. ನಾವು ಆಗಾಗ ವಿಸಿಟ್ ಕೊಡ್ತಾನೆ ಇರ್ತೀವಿ ದೊಡ್ಡ ತಿರುಪ್ತಿಗೆ. ಸರಿ ಅಂತ ಅಲ್ಲಿಂದ ಈಚೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಇವಾಗ ಒಳಗಡೆ ಆಯಿತು. ಹೊರಗಡೆ ಅಂದರೆ ಕಾಂಪೌಂಡ್ ಒಳಗಡೆ ಎಲ್ಲ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ತೊಳಿಲಿಕ್ಕಾಗಲಿಲ್ಲ, ತೊಳೆಯೋಣ ಅಂತ ಅಂದ್ಕೊಂಡಿದ್ದು ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಇದೆಲ್ಲ ಒರೆಸ್ಕೊಂಡು ಇನ್ನು ಸಾರಿಸೋದಿತ್ತು. ನಾನು ಸಾರಿಸೋದು ಕೂಡ ಅದು ನೈಟೇ ಮುಗಿಸ್ಕೊಂಡೆ ನಾನು. ಸರಿ, ಇದೆಲ್ಲ ನೋಡ್ಕೊಳೋಷ್ಟೊಳಗಡೆ ಇದು ಎಷ್ಟು ಅಂದರೆ ಪಕ್ಕದಲ್ಲಿ ಮನೆ ಬೇರೆ ಕಟ್ತಾಯಿದ್ರು, ಎಷ್ಟು ಡಸ್ಟ್ ಇತ್ತು ಗೊತ್ತಾ ನನಗೆ ಅದೆಲ್ಲ ಕ್ಲೀನ್ ಮಾಡೋಷ್ಟೊಳಗಡೆ ಸಾಕಾಗೋಯಿತು. ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು ಗೇಟು, ಆ ಗೇಟಿಂದ ಪಕ್ಕದಲ್ಲೇ ಮನೆ ಕಟ್ತಾ ಇರೋದು, ತಳದಿ ಆಗ್ತಾಯಿದ್ರು. ಅದರಲ್ಲಿ ಇವಾಗ ಆಷಾಢ ತಿಂಗಳು ಗಾಳಿ ಜಾಸ್ತಿ ಆಗಿರೋದ್ರಿಂದ
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳಿತ್ತು. ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಬರೋಷ್ಟೊಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳೋಷ್ಟ್ರಲ್ಲಿ ಸಾಕಾಗೋಯ್ತು ನನಗಂತೂ. ಸರಿ ಇದೆಲ್ಲ ಮಾಡ್ಕೊಂಬಿಡೋಣ ಬೇಗ 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 ಅಂದ್ಬಿಟ್ಟು ಎಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ, ಒಂದೇ ದಿನದ್ದಂತೂ ಅಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾನು ಸರಿ ಸಂಜೆ ನೈಟ್ಗೆ ನಾವು ಸಾರಿಸ್ಕೊಳ್ಳೋಣ ಅಂತ ನನ್ನದು ಪ್ಲ್ಯಾನ್ ಇದ್ದಿದ್ದು. ಬಟ್ಟೆಗಳು ಬೇರೆ ನನ್ನದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವೀಡಿಯೋನೂ ಮಾಡಲಿಲ್ಲ ಇತ್ತೀಚೆಗೆ, ಯಾಕಂದರೆ ಮಿನಿ ಬ್ಲಾಗಲ್ಲೇ ಇಟ್ಕೊಂಡಿದ್ದೋದ್ರಿ ನಾವು, ಆಗಿರಲಿಲ್ಲ ಅದು ಮಾಡಲಿಕ್ಕೆ ನನಗೆ. ಸರಿ ಅಂದ್ಬಿಟ್ಟು ಈಗ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮನೂ ಈಗಲೇ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಇದೆಲ್ಲ ಕ್ಲೀನಿಂಗ್ ಆಯ್ತಲ್ವಾ, ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹೊಸ್ಲಿಗೆ ನಾನೇನು ಮಾಡ್ತೀನಿ ಅಂದರೆ ಅರಿಶಿನ ಗಂಧ ಇವೆರಡು ಹಾಕ್ಕೊಂಡು ನಾನು ಯಾವಾಗೂ ಲೇಪನ ಮಾಡ್ತೀನಿ ಹೊಸ್ಲಿಗೆ. ಯಾವಾಗೂ ನಾನು ಗಂಧ ಬಂದು ಸುಗಂಧ ಬೀರೋದ್ರಿಂದ ನಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದು ನಮಗೆ. ನಾನು ಯಾವಾಗೂ ಇದೇ ಥರ ಮಾಡ್ಕೊತೀನಿ. ಹೊಸ್ಲಿಗೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲೆಲ್ಲನೂ ರಂಗೋಲಿ ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ನನಗೂ ಒಂದು ಫೋನ್ ಕಾಲ್ ಬಂದಿತ್ತು. ಫೋನಲ್ಲಿ ಮಾತಾಡಿಕೊಂಡು ಇಲ್ಲಿ ಯಾವುದು ವೀಡಿಯೋನ್ ಬರಲಿಲ್ಲ. ನನಗೂ ಫೋನ್ ಮಾತಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ನನಗೆ ಕೆಲವೊಂದು ಶಾಪಿಂಗು ಇತ್ತು. ನಾನು ಅದೇನು ವೀಡಿಯೋ ಮಾಡಿಲ್ಲ, ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಯಾಕಂದರೆ ಟೈಮ್ ಸಾಕಾಗಿರಲಿಲ್ಲ. ಸರಿ ಅದು ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದು ಇದೆಲ್ಲ ಮಾಡ್ತಾಯಿದ್ದೀನಿ. ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಶಾಪಿಂಗ್ ಅಂದರೆ ಅಂಥ ಹೆವಿ ಶಾಪಿಂಗ್ ಏನಿಲ್ಲ. ಒಂದು 1500 ರೂಪಾಯಿ ಸೀರೆಗಳೆಲ್ಲ 500 ರೂಪಾಯಿಗೆ ಆಫರ್ ಬಿಟ್ಟಿದ್ದಾರೆ ಕಣೆ ಆಷಾಢದಲ್ಲಿ, ಬಂದು ನೋಡು ಅಂತಂತ ಹೇಳಿದ್ಲು. ಸರಿ ಅದು ನೋಡೋಣ ಅಂತ ಹೋಗಿದ್ದೆ. ಗಂಧ ಅರಿಶಿನ ನಾನು 2 ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವತ್ತೂ ಅದೊಂದು ಡಿವೈಡ್ ನಾನು ಮಾಡಲಿಕ್ಕೆ ಹೋಗಲ್ಲ. ಇವೆರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಹೊಸ್ಲಿಗೆ ನೀಟಾಗಿ ಒರೆಸ್ಕೊತ, ನಾವು ಹೊಸ್ಲು ಪೂಜೆಯಿಂದ ನಾವು ಎಷ್ಟು ಶ್ರೇಷ್ಠವಾಗಿ ಮಾಡ್ತೀರೋ ಹೊಸ್ಲು ಪೂಜೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೆಲ್ಲನೂ. ನನಗೆ ಏನಂದರೆ ಅಲ್ಲಿ ಹೋದರೆ ನನಗೆ ಒಂದು ಹೊಸ್ಲು ನೋಡ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ನನಗೆ, ಹೊರಗಡೆಯಿಂದನೇ. ಎಷ್ಟೋ ಸಲ ನಿಮ್ಗೆ ಹೇಳಿದ್ದೀನಿ, ನನಗೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿದ್ರೇ ಸಗಣಿ ನೀರು ಒಂಚೂರು ಹಾಕಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಇದೆಲ್ಲ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಅದೆಲ್ಲರಿಗೂ ಸಿಗಲೇಬೇಕು. ಅದು ಸಿಟಿಗಳ ಕಡೆ ಇರೋರಿಗೆ ಸಗಣಿ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಹಳ್ಳಿಯಲ್ಲಿ ಇರೋದರಿಂದ ನಮಗೆ ಇದೇನು ನಮಗಂಥ ಕಷ್ಟ ಏನಿಲ್ಲ. ನಾನು ಮನೆಯೂ ಅಷ್ಟೇ, ಒರೆಸೋದಕ್ಕೆ ಗಂಜಲ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇಷ್ಟು ಹಾಕ್ಕೊತೀನಿ. ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ಕೊತೀನಿ ನೀರಿಗೆ. ಇದಿಷ್ಟು ಆ್ಯಡ್ ಮಾಡ್ಕೊತೀನಿ ಮನೆ ಒರೆಸ್ಲಿಕ್ಕೆ. ಯಾವಾಗೂ ಅಷ್ಟೇ, ಯಾವಾಗಾದರೂ ಒರೆಸ್ಲಿ ನಾನು ಇದನ್ನ ಆ್ಯಡ್ ಮಾಡ್ಕೊಂಡು. ಮತ್ತು ನಾವು ಎಲ್ಲನ ಕ್ಷೇತ್ರಗಳಿಗೆ ಹೋಗಿರ್ತೀರಲ್ವ, ಬೇರೆಯವ್ರದ್ದು ಕಣ್ದೃಷ್ಟಿ ಅದೆಲ್ಲ ಬಿದ್ದಿರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಹೋಗಬೇಕು ನಮ್ಮ ಮನೆಯಿಂದ ಅಂತನ್ನೋದಾದರೆ ನನಗೆ ತಿಳಿದಂಗೆ ನಾನು ಮಾಡೋದಿಷ್ಟೇ ಸಿಂಪಲ್ ರೆಸಿಪಿ. ಹೊರಗಡೆ ಎಲ್ಲನ ಕ್ಷೇತ್ರಗಳಿಗೆ ಹೋಗಿರೋ ತೀರ್ಥಗಳು ಕೊಟ್ಟಿರ್ತಾರೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು. ಅದನ್ನು ಹಾಗೆ ಇಟ್ಕೊಂಡಿರಬೇಕು. ನಾವು ಯಾವತ್ತೂ ಮನೇನ ಸ್ವಚ್ಛ ಮಾಡ್ತೀರಿ, ಇಲ್ಲ ಅಂದರೆ ಅದು ಮನೆ ಸ್ವಚ್ಛ ಮಾಡಿರೋದಾಗ್ಬೋದು, ಹೊರಗಡೆ ನಾವು ಕ್ಲೀನ್ ಮಾಡಿರೋದಾಗ್ಬೋದು, ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲಿ, ಆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ರಂಗೋಲಿ ನೋಡಿರಿ ಈ ಥರ ಬಿಡ್ತಾಯಿದ್ದೀನಿ. ನಾನು ಆದಷ್ಟು ಸಿಂಪಲ್ಲಾಗೇ ಬಿಡ್ತೀನಿ. ನನಗೆ ರಂಗೋಲಿ ಅಷ್ಟೊಂದು ಬರಲ್ಲ. ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ ವೀಡಿಯೋನಲ್ಲಿ. ಆದರೆ ರಂಗೋಲಿ ಬಿಡಲಿಕ್ಕೆ ಇಷ್ಟ. ರಂಗೋಲಿ ಯಾವ ಥರ ಹಾಕೋದು ಅನ್ನೋದು ನನಗೆ ಅಷ್ಟೊಂದು ಬರಲ್ಲ. ನಾನೆಲ್ಲ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ಕಲ್ತಿನ ರಂಗೋಲಿಗಳು ನಾನು ಬಿಡ್ಲಿಕ್ಕೆ ಹೋಗೋದು. ಹೊಸ್ಲ ಮೇಲೆ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ಸರಿ ಅಂದ್ಬಿಟ್ಟು ನನಗೆ ಹೇಗಿದೆ ಅಂದರೆ ಹಿಂದಿಂದನೇ ಹೋರಾಡ್ತಾ ಇದ್ದೀನಿ, ಸ್ವಲ್ಪನೂ ಗ್ಯಾಪ್ ಇಲ್ಲ. ನಿಮ್ಗೆ ಇಟ್ಟರೆ ವೀಡಿಯೋ ಅಂತೂ ಸುಮಾರು ವೀಡಿಯೋಗಳು ಇಡಬೇಕು ನಾನು, ನನಗೆ ಟೈಮೇ ಆಗ್ತಾಯಿಲ್ಲ. ಈಗ ನಮ್ಮ ಮಗನ ಕರ್ಕೊಂಡೋಗಿ PG ಎಲ್ಲ ನೋಡಿ ಅಲ್ಲಿ ಬಿಟ್ಟು ಬಂದ್ರೆ, ಅಲ್ಲಿ ಮುಗಿಯುತ್ತಿದ್ದಂಗೆ ಮತ್ತು ನಾನು ನೆಕ್ಸ್ಟ್ ಡೇನೇ ತಿರ್ತಿಗೆ ಹೋಗ್ಬೇಕು ಅಂದ್ರೆ, ಆ ನೆಕ್ಸ್ಟ್ ಡೇನೇ ನಾವು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಒಂದು ಕ್ಷೇತ್ರಕ್ಕೆ ಹೋಗ್ತೀರಿ ಅಂತಂದರೆ ನಮ್ಮದು ಮನೆ ನೀಟಾಗಿರಬೇಕು ಅನ್ನೋದಲ್ವ ನಮ್ಮ ಇದು ಮೈಂಡ್ಸೆಟ್ಟು. ಅದಕ್ಕೆ ಇದನ್ನೆಲ್ಲ ಮಾಡಿಕೊಂಡು ನಾವು
ಹೊರಡಬೇಕಾಗುತ್ತೆ. ಮತ್ತು ಪ್ಯಾಕಿಂಗ್ ಅಂತೆ, ಬಟ್ಟೆಗಳಂತೆ, ಇನ್ನೇನು ಬೇಕು ಬೇಡ, ನೀರು ಎಲ್ಲನೂ ನಾವು ಪ್ಯಾಕ್ ಮಾಡಬೇಕಾಗುತ್ತೆ. ಸರಿ ಅಂದ್ಬಿಟ್ಟು ಇದೆಲ್ಲ ಮಾಡಿಕೊಂಡು ನಾನು ಮತ್ತೆ ತಿರುಪ್ತಿಗೆ ಹೊರಡಬೇಕಾಗಿ ಬಂತು. ತಿರುಪ್ತಿಯಿಂದ ಬಂದು ಮತ್ತೆ ಒನ್ ಡೇ ಏನೋ ಮನೇಲಿ ಬುಧವಾರ ಒಂದಿನ ನಾವು ಮನೇಲಿದ್ವಿ. ಮತ್ತು ಹಾಗೆ ಗುರುಪೌರ್ಣಮಿ ಬಂತು ನಮಗೆ. ಅದನ್ನು ವೀಡಿಯೋ ಇಡ್ತೀನಿ ನಾನು. ಅದರದ್ದೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಗಳೆಲ್ಲ ನೋಡಿಕೊಂಡು ಮತ್ತೆ ಬಂದು ಒಂದು ದಿನ ನಾನು ರೆಸ್ಟಲ್ಲಿದ್ದೆ. ಮತ್ತು ಹಾಗೆ ನಾನು ನನ್ನ ಮಗನ ನೋಡ್ಲಿಕ್ಕೆ ಬಂದೆ. ಅವರು ಪೇರೆಂಟ್ಸ್ ಮೀಟಿಂಗ್ ಇದೆ, ಬರಲೇಬೇಕು ಅಂತ ಹೇಳಿದರು. ಸರಿ ಅಂತ ನಾನು ಸ್ಕೂಲ್ ಹತ್ರಕ್ಕೆ ಬಂದೆ, ನನ್ನ ಮಗನ ಹತ್ರಗೆ. ಮತ್ತು ಇಲ್ಲಿಂದ ಹೋದ್ಮೇಲೆ ಮತ್ತೆ ಇನ್ನೂ ಒಂದೆರಡು ಫಂಕ್ಷನ್ ಇದೆ, ಅದು ಅಟೆಂಡ್ ಆಗಲೇಬೇಕು. ನಮ್ಮ ಮನೆಯವ್ರು ತುಂಬ ಕಮ್ಮಿ ಅಟೆಂಡ್ ಆಗೋದು ಫಂಕ್ಷನ್ಗಳು, ಯಾಕಂದರೆ ಅವರು ಕೆಲಸ ಆ ಥರ ಇರುತ್ತೆ. ಅವರು ಬಂದರೆ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಅವ್ರಿಗೆ ರಜೆ ಇದ್ದರೆ ಮಾತ್ರ ಬರ್ತಾರೆ. ಮಿಕ್ಕಿದ ದಿವಸ ಎಲ್ಲ ನಾನೇ ಜಾಸ್ತಿ ಓಡಾಡೋದು. ತುಂಬ ಓಡಾಡೋದಂದರೆ ನಾನೇ. ನನ್ನ ಮನೆಯಲ್ಲಿರೋದಂತೂ ತುಂಬ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ ನನ್ನ ಮನೆಯಲ್ಲಿರೋದು. ಅದು ಎಲ್ಲ ಈಗ ಏನು ಹೇಳ್ತಾರಂದರೆ, ಒಂದು ಮನೆ ಗೃಹಿಣಿ ಅಂದರೆ ಮನೆ ನಿಭಾಯಿಸಬೇಕಾಗಿರೋ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ನಾವು ಎಲ್ಲನೂ ನಿಭಾಯಿಸ್ಬೇಕಲ್ವ. ಪಾಪ ಎಲ್ಲನೂ ಅವರು ದುಡಿಯೋ ಗಂಡಸರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು. ಪಾಪ ಅವ್ರಿಗೆ ಸಾಕಾಗೋಗಿರುತ್ತೆ. ಯಾರಿಗೋಸ್ಕರ ದುಡಿತಾರೆ? ನಮಗೋಸ್ಕರ ಅಲ್ವಾ ಅವ್ರು ದುಡಿಯೋದು. ಅವ್ರಿಗೆ ನನಗೆ ತುಂಬ ಪ್ರೆಷರ್ ಮಾಡಬೇಕು ಅನ್ನೋದು ನನಗೆ ಅಷ್ಟೊಂದು ಇದಿಲ್ಲ. ಅವ್ರು ಏನಂದರೆ, ಅವರೆಲ್ಲೇ ಹೋಗಲಿ ನನ್ನ ಕರ್ಕೊಂಡು ಹೋಗೋದು ಅವ್ರಿಗೊಂದು ಅದೊಂದು ರೂಢಿ. ನೋಡಿರಿ, ಈ ಥರ ಬಿಟ್ಟಿದ್ದೀನಿ, ರಂಗೋಲಿ ಬಿಡ್ತಾ ಇದ್ದೀನಿ. ಹೇಗಿದೆ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ನನಗೆ ಅಷ್ಟರಲ್ಲಿ ರಂಗೋಲಿ ನನಗೆ ಬರೋದೇ ಇಲ್ಲ ನನಗೆ. ಅಂದ್ಬಿಟ್ಟು ಸರಿ ನಾನು ಇದೆಲ್ಲ ಮುಗಿಸ್ಕೊಂಡು ನಿಮಗೆ ಒಂದೊಂದಾಗಿ ವೀಡಿಯೋ ಇಡ್ತಾ ಹೋಗ್ತಾ ಇರ್ತೀನಿ. ಯಾಕಂದರೆ ನನಗೂ ಅಷ್ಟು ಟೈಮ್ ಇಲ್ಲ, ನಿಮಗೂ ನಾನು ಅಷ್ಟು ಹೆವಿ ಕೆಲಸನೂ ನಾನು ಮಾಡಲ್ಲ. ಯಾಕಂದರೆ ನನಗೆ ತುಂಬ ಬ್ಯಾಕ್ ಪೇನ್ ಇರೋ ಕಾರಣಕ್ಕೆ, ನನಗೆ ಬೆನ್ನು ಆಪ್ರೇಷನ್ ಆಗಿರೋ ಒಂದು ಕಾರಣಕ್ಕೆ ತುಂಬ ಕೆಲಸ ಅಂತೂ ನನ್ನ ಕೈಲಿ ಆಗೋದೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಮಾಡಬಲ್ಲೆ, ಮಾಡೋಕ್ಕಾಗುತ್ತೆ. ಅದನ್ನು ನಾನು ಮತ್ತೆ ನಿಮಗೆ ಎಡಿಟ್ ಮಾಡೋಕ್ಕೂ ನನಗೆ ಬರಲ್ಲ, ನಿಜವಾಗ್ಲೂ ನೀವು ನಂಬೋದು. ಎಡಿಟ್ ಮಾಡಿ ಮತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ನನಗಂತೂ ವೀಡಿಯೋಗಳು ಬರೋಲ್ಲ. ನನ್ನ ಮಗ ಸಪೋರ್ಟ್ ಮಾಡ್ತಾನೆ, ಇಲ್ಲ ಮೇಲೆ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವ್ನು ಸಪೋರ್ಟ್ ಮಾಡ್ತಾನೆ ನನಗೆ ಯಾವಾಗೂ. ರಂಗೋಲಿ ನೋಡಿರಿ ನಾನು ಈ ಥರ ಹಾಕಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಮಾತ್ರ ನನ್ನ ಕಮೆಂಟಲ್ಲಿ ತಿಳಿಸಿ. ಅಡುಗೆಗಳ್ದೆಲ್ಲೂ 1-2 ದಿನ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನಾನು ಓಡಾಡ್ತಾ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇತ್ತೀಚೆಗೆ ನಾನು ವೆರಿಕೋಸಸ್ ಪೈನ್ ಇತ್ತು ಅಂತ ಹೇಳಿದ್ನಲ್ಲ, ವಾಕಿಂಗ್ ಹೋಗಿ ನಾನು ತುಂಬ ವಾಕಿಂಗ್ ಮಾಡೋ ಸ್ಟಾರ್ಟ್ ಮಾಡಿದಾಗಿಂದನೂ ವೆರಿಕೋಸಸ್ಸು ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಿದೆ ನನಗೆ. ಆ ಪೈನೆಲ್ಲನೂ ತುಂಬ ಕಂಟ್ರೋಲ್ ಆಗಿದೆ. ತುಂಬ ಪೈನ್ ಇತ್ತದು, ಪರವಾಗಿಲ್ಲ ಅಂತ ನನಗೆ ಈಗ ಅನ್ನಿಸ್ತು. ಎಲ್ಲೇ ಆಗಲಿ ಸ್ವಲ್ಪ ದೂರ ನಡೆಯೋ ಅಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಈಗ ನನಗೆ. ಆದ್ರೂ ಬೆನ್ನು ಆಪ್ರೇಷನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಬಂದೇ ಬಿಡುತ್ತೆ ನನಗೆ, ತಡ್ಕೊಳ್ಲಿಕ್ಕಾಗಲ್ಲ. ಅದು ಮಾತ್ರ ನನಗೆ ಎಷ್ಟು ನೋವಾಗುತ್ತೆ ಅಂದರೆ, ಹಂಗಂತ ನಾವು ದಿನ ಕೂತ ಹಳ್ಳಿಕ್ಕೂ ಆಗಲ್ವಲ್ಲ, ಆದಷ್ಟು ನಾವು ಮಾಡ್ಕೊತ ಹೋಗ್ತಾ ಇರಬೇಕಾಗುತ್ತೆ. ಸರಿ ಅಂಥೇಳಿ ಇದು ಹೇಗಿತ್ತು ಅಂತ ನನಗೆ ಹೇಳಿ ಕಮೆಂಟಲ್ಲಿ ನೀವು ಮತ್ತು ಲೈಕ್ ಮಾಡಿ, ನನಗೆ ಶೇರ್ ಮಾಡಿ. ಹೇಗಿತ್ತು ಅಂತ ವೀಡಿಯೋ ನಾನು ಇನ್ಯಾವ ಥರ ಆದರೂ ಮಾಡಬೇಕಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಬೇರೆ ಥರ ಏನಾದರೂ ಮಾಡಬೇಕಾ, ನಾನು ಬೇರೆ ಇನ್ನೇನಾದರೂ ಚೇಂಜ್ ಮಾಡಬೇಕಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ, ಒಂದು 13 ಜನನೋ ಸರ್ಪ್ರೈಸ್ ಅವರಾಗಿದ್ದಾರೆ. ತುಂಬ ಥ್ಯಾಂಕ್ಸ್ ಅವರಾಗಿರೋದಕ್ಕೆ ನನ್ನ ಕಡೆಯಿಂದ. ಮತ್ತು ಲೈಕ್ ಮಾಡಿದ್ದಾರೆ. ವ್ಯೂವರ್ಸ್ಗಳು ಅಷ್ಟೇ ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ನನಗೆ ಒಬ್ಬರು ನೋಡಿದ್ರು ಇಬ್ಬರು ನೋಡಿದ್ರೂ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ನನ್ನ ಕಡೆಯಿಂದ. ನನಗೇನು ಇದರಲ್ಲಿ ನಾನು ಗೆಲ್ಲೇಬೇಕು ಅನ್ನೋದು, ನಾನು ವ್ಯೂವರ್ಸ್ ಜಾಸ್ತಿ ತೊಗೊಬೇಕು ಅನ್ನೋದು ನನ್ನ ಇದರಲ್ಲಿಲ್ಲ. ಮಾಡ್ತಾಯಿದ್ದೀನಿ ವೀಡಿಯೋ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಹೇಗಿತ್ತು ಅಂತ ನೀವು ನನಗೆ ತಿಳಿಸ್ಬೇಕು. ಮತ್ತು ಬೃಂದಾವನದ ಹತ್ರಕ್ಕೆ ಬಂದೆ. ಅದು ಸಂಜೆ ಬೃಂದಾವನದ ಹತ್ರ ನಾನು ಈಗ ಯಾಕೆ ಬಂದೆ ಅಂತಂದರೆ, ಸಂಜೆ ನಾವು ಬಂದು 6 ಗಂಟೆ ಮೇಲೆ ಬೃಂದಾವನ ಹೆಣ್ಮಕ್ಳು ಮುಟ್ಟಬಾರ್ದು ಅಂತಂತ ಹೇಳಿ ಶಾಸ್ತ್ರದಲ್ಲಿದೆ ನಮಗೆ. ಇದರಿಂದ ನಾವು ಬೃಂದಾವನ ಯಾವುದೇ ಕಾರಣಕ್ಕೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು 6 ಗಂಟೆಗೆ ಬಂದು ಬೃಂದಾವನ ನಾವು ಮುಟ್ಟಲಿಕ್ಕೆ ಇದಿಲ್ಲ.
ಅದಕ್ಕೆ ನಾನು ಸಂಜೆ ಒಂದು 4-5 ಒಳಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬೃಂದಾವನ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀನಿ. ನಾನಿದು ಬಣ್ಣ ಬಂದು ಕೆಂಪು ಮತ್ತು ಯೆಲ್ಲೋ ಕಲರ್ ಬಳ್ದಿರೋದ್ರಿಂದ ನಾನು ಅರಿಶಿನ ಕುಂಕುಮ ಇಟ್ಟರೆ ಕೂಡ ಅಷ್ಟಾಗಿ ಕಾಣಲ್ಲ. ಇದು ನಾನು ಕಲರ್ ಚೇಂಜ್ ಮಾಡಿ ಪೈಂಟ್ ಮಾಡೋಣ ಅಂದ್ಕೊತಾ ಇದ್ದೀನಿ ಬೃಂದಾವನಕ್ಕೆ. ಅದು ಯಾವಾಗ ಟೈಮ್ ಆಗುತ್ತೋ ನೋಡಬೇಕು. ಯಾಕಂದರೆ ನನ್ನ ಮನೇಲಿರೋದೇ ತುಂಬ ಕಮ್ಮಿ ಆಗಿರೋದ್ರಿಂದ ಟೈಮ್ ಸಿಗ್ತಾಯಿಲ್ಲ. ಇದು ಒಂದು ಸ್ವಲ್ಪ ಕೆಲಸ ಉಳ್ಕೊಂಡಿದೆ ಬೃಂದಾವನದ್ದು. ಇದು ಬೇರೆ ಎಲ್ಲ ಚೇಂಜ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ರಂಗೋಲಿ ಹಾಕ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡೋಣ ಯಾವಾಗ ಮಾಡ್ತೀನಿ ಅನ್ನೋದು, ಅದನ್ನು ವ್ಲಾಗಲ್ಲಿ ಹಂಚ್ಕೊತೀನಿ. ಇದನ್ನೆಲ್ಲ ಮಾಡ್ಕೊತ ನಿಮ್ಗೆ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಅರಿಶಿನ ಕುಂಕುಮ ಇಡ್ತಾ ಇರೋದು ಬೃಂದಾವನಕ್ಕೆ. ಒಟ್ಟಿನಲ್ಲಿ ತುಂಬ ಕಮ್ಮಿ ಕಾಣೋದು, ಯಾಕಂದರೆ ನಾನು ರೆಡ್ ಕಲರ್ ಹಚ್ಚಿರೋದ್ರಿಂದ ನಾವು ಕುಂಕುಮ ಇಟ್ಟರೆ ಅಷ್ಟಾಗಿ ಗೊತ್ತಾಗಲ್ಲ ಇದರಲ್ಲಿ. ಸರಿ ಅಂತ ಇದು ಎಲ್ಲ ನಾನು ಈಗಲೇ ಮಾಡ್ಕೊಂಬಿಡ್ತೇನೆ. ಬೆಳಗ್ಗೆ ಎದ್ದು ತುಳಸಿ ಗಿಡದ ಹತ್ರ ಒಂದು ದೀಪ ಹಚ್ಕೊಂಡ್ರೆ ಆಯಿತು. ನಮಗೆ ತುಂಬ ಟೈಮ್ ಏನು ತೊಗೊಳಲ್ಲ ಅವಾಗ. ಯಾಕಂದರೆ ಇವಾಗ ನಾವೆಲ್ಲ ಬಿಟ್ರಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋ ಕಾರಣಕ್ಕೆ ನಾವು ಎಲ್ಲನೂ ಮಾಡಿ ಹೋಗ್ಲಿಕ್ಕಾಗಲ್ಲ. ಸಣ್ಣದಾಗಿ ಒಂದು ದೀಪನೂ ಹಚ್ಕೊಂಬಿಡೋಣ ಸಂಜೆ ಅಂದ್ಬಿಟ್ಟು. ನಾನು ಬೆಳಗ್ಗೆ ದೀಪ ಏನು ಹಚ್ಚಿರಲಿಲ್ಲ. ಮನೇಲಿ ಸ್ವಲ್ಪ ಬಟ್ಟೆಗಳು ಅವೆಲ್ಲ ಇತ್ತಲ್ಲ ಕ್ಲೀನ್ ಮಾಡೋದು, ಅದೆಲ್ಲ ಹಾರಾಕಬೇಕಾಗಿತ್ತು. ಹೋಗೋದು ಇದೆಲ್ಲ ವಾಶ್ ಮಾಡಿ ಹಾರಾಕದ ಮೇಲೆ ಎತ್ಕೊಂಡೋಗಿ ಇದೆಲ್ಲ ವಾಶ್ ಮಾಡಿ ಹಾರಾಕಿದ್ದಾದ ಮುಗೀತಿದ್ದಂಗೆ ಪಕ್ಕದ ಮನೆಯವ್ರು ಬಂದು ನನಗೆ ತೀರ್ಥಿ ಪ್ರಸಾದ ಕೊಟ್ಟರು. ನಾವು ಅವತ್ತೇ ಹೋಗಬೇಕು ಅಂದ್ಕೊಂಡಿದ್ರಿ. ನನಗೂ ಅವತ್ತೇ ತೀರ್ಥಿ ಪ್ರಸಾದನೂ ಸಿಕ್ತು ಅವ್ರ ಕಡೆಯಿಂದ. ನೋಡಿ ನಾನು ಹಾಕಿರೋ ರಂಗೋಲೆ ಈ ಥರ ಇದೆ. ಹೇಗಿದೆ, ಚೆನ್ನಾಗಿದೆಯಾ? ಇದು ಮುಗಿಸ್ಕೊಂಡು ನಾನು ಸ್ವಲ್ಪ ಸಿಂಪಲ್ಲಾಗಿ ಒಂದೊಂದು, ಯಾಕಂದ್ರೆ ತಿರ್ಗಿ ಮತ್ತೆ ಬೆಳಗ್ಗೆ ಪೂಜೆ ಮಾಡಬೇಕಲ್ವ ನಾವು, ಅದಕ್ಕೆ ಒಂದೊಂದು ರೋಸ್ ಇಟ್ಕೊಂಡು ನಾನು ಒಂದೊಂದು ದೀಪ ಮಾತ್ರ ಹಚ್ಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ. ಯಾಕಂದರೆ ಮತ್ತೆ ನಾವು ದೇವ್ರ ಮನೆ ಹಾಗೆ ಬಿಡಲಿಕ್ಕಾಗಲ್ಲ. ಕ್ಲೀನ್ ಮಾಡಿದ್ದೀರಿ ಅಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ದೇವ್ರ ಮನೆ ಅದೇ ಥರ ಬಿಡಲೇಬಾರ್ದು. ಇವತ್ತು ನಾವು ಕ್ಲೀನ್ ಮಾಡ್ತೀರಪ್ಪ ನಾಳೆ ದೀಪ ಹಚ್ಕೊತೀರಿ ಅಂದರೆ ಆ ಥರ ಬಿಡಬಾರ್ದು ದೇವ್ರ ಮನೆ ಯಾವುದೇ ಕಾರಣಕ್ಕೂ. ಕ್ಲೀನ್ ಮಾಡ್ಕೊಂಡ್ರೇನು ಒಂದೊಂದು ಹೂವು ಇಟ್ಟು ಒಂದು ದೀಪನಾದರೂ ಹಚ್ಚಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಬತ್ತಿಗಳು ಬಂದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಬತ್ತಿಗಳು ಯಾವತ್ತೇ ಆಗಲಿ ದಿನ ಚೇಂಜ್ ಮಾಡಬೇಕು. ಇವತ್ತು ನಾವೇನು ಹಚ್ಚಿರ್ತೀರಿ ಬತ್ತಿಗಳು, ಅದೇ ಬತ್ತಿನೇ ಮಾರನೇ ದಿನವೂ ಹಚ್ಚಲಿಕ್ಕೆ ಹೋಗಬಾರ್ದಂತೆ. ಬತ್ತಿಗಳಿಗೂ ತುಂಬ ಶ್ರೇಷ್ಠ ಕಥೆ ಪುರಾಣಗಳಿದೆ. ನಮ್ಮ ರಾಯರು ಎಷ್ಟೋ ಹೇಳಿದ್ದಾರೆ ದೀಪದ ಬಗ್ಗೆ. ನಮಗೆ ಅರ್ಥ ಆಗೋ ಥರ ಎಷ್ಟೋ ಅದ್ರ ದೀಪದ್ದೊಂದು ಅರ್ಥನೇ ಹೇಳಿದ್ದಾರೆ ನಮಗೆ. ನಿಜವಾಗ್ಲೂ ದೀಪ ಯಾವತ್ತೂ ಅಷ್ಟೇ ನಾವು ಹಚ್ಚಿ ಬಿಟ್ಟಿರೋ ಬತ್ತಿಗಳು ಅದನ್ನು ಒಂದು ಬೇರೆ ಇದಕ್ಕೆ ಹೋಲಿಸ್ತಾರೆ. ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ. ಇದಕ್ಕೆ ನಿರ್ಜೀವ ವಸ್ತು ಅಂತ ಹೇಳ್ತಾರಲ್ಲ, ಆ ಥರ ಒಂದು ವಸ್ತುಗೆ ಸೇರುತ್ತಂತೆ ಅದು. ಅದಕ್ಕೆ ನಾವು ಯಾವತ್ತೇ ಆಗಲಿ ಬತ್ತಿನ ನಾವು ರಿಮೂವ್ ಮಾಡಿಬಿಡ್ಬೇಕು ನೆಕ್ಸ್ಟ್ ಡೇ. ದೀಪ ಎಲ್ಲ ಸ್ವಲ್ಪ ಅಂದರೆ ತೊಳಿಲೇಬೇಕು ಅನ್ನೋದೇನಿಲ್ಲ. ಒಂದು ವೇಸ್ಟೇಜ್ ಬಟ್ಟೆನೋ ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರು ಏನಂತ ತೊಗೊಂಡು ಬತ್ತಿ ಮತ್ತು ಒಳಗಡೆ ಇರೋ ಎಣ್ಣೆ ಏನೇನು ಇರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಮತ್ತೆ ಹೊಸ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಬೇಕು, ದೀಪಾರಾಧನೆ ಮಾಡಬೇಕು ಅಂತಂತ ಹೇಳ್ತಾರೆ. ನಾನು ಕೆಲವೊಂದು ತಿಳ್ಕೊಂಡಿದ್ದೀನಿ. ನಾನು ಅಷ್ಟಾಗಿ ತಿಳ್ಕೊಳ್ಳಲಿಲ್ಲ. ನಾವಿನ್ನು ಕಲಿಯೋದು ಎಷ್ಟೋ ಇದೆ. ನಾವು ಮಣ್ಣೊಳಗೆ ಹೋಗುವಷ್ಟು ದಿವಸನೂ ಕಲಿಯೋವಂಥದ್ದು ಎಷ್ಟೆಷ್ಟೋ ಇದೆ. ನಾವು ಸಣ್ಣ ಮಕ್ಕಳಿಂದನೂ ದೊಡ್ಡವ್ರ ತನಕನೂ ಕಲಿಯೋದು ಎಷ್ಟೋ ಇರುತ್ತೆ, ಕಲಿಬೇಕು ಅಷ್ಟೇ ನಾವು. ಮತ್ತು ನಾವು ಈ ಥರ ನೀವು ಫಾಲೋ ಮಾಡಿ ನೋಡಿ. ನಿಜವಾಗ್ಲೂ ಇದಕ್ಕೊಂದು ಅರ್ಥ ಇದೆ ದೀಪಕ್ಕೆ ಮಾತ್ರನೂ. ಸರಿ ಅಂತ ನಾನು ದೀಪ ಎಲ್ಲ ಹಚ್ಕೊಂಡು ರೆಡಿ ಆಯಿತು. ದೇವ್ರ ಮನೆ ಕೂಡ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ರಾಯರಿಗೂ ನನಗೆ ಪ್ರಿಯವಾದ ದೇವರಂದರೆ 3 ದೇವರಿದ್ದಾರೆ, ವೆಂಕಟರಮಣ ಸ್ವಾಮಿ ಮತ್ತು ರಾಯರು ಮತ್ತು ಕೃಷ್ಣ. ಈ 3 ದೇವರು ಅಂದರೆ ನನಗೆ ಪಂಚಪ್ರಾಣ. ನಾನೇನಾದರೂ ಸ್ವಲ್ಪ ಹೆಚ್ಚಿಗೆ ಏನಾದರೂ ಕೇಳ್ತೀನಿ ಅಂದರೆ ರಾಯರನ್ನೇ ಕೇಳ್ತೀನಿ. ನಾನೇನಾದ್ರು ಕೇಳಬೇಕಂದ್ರೆ ನಾನು ಹಂಗಂತ ಹೂ ಪ್ರಸಾದ ಎಲ್ಲ ಏನೂ ಕೇಳಲಿಕ್ಕೆ ಹೋಗಲ್ಲ, ಹಂಗಂತ ಡಿಮ್ಯಾಂಡು ಮಾಡಲಿಕ್ಕೆ ಹೋಗಲ್ಲ. ನಾನೇನಾನ ಮಾತಾಡಬೇಕು, ನನಗೆ ಯಾರೂ ಸಿಗ್ತಾಯಿಲ್ಲ ಮಾತಾಡಲಿಕ್ಕೆ ಅಂದರೆ ನಾನು ರಾಯರ ಹತ್ರ ಕೂತು ಮಾತಾಡ್ತೀನಿ. ಇವಾಗ ನಾನು ವೀಡಿಯೋನಲ್ಲಿ ಯಾವ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಅದೇ ಥರನೇ ಜೋರಾಗಿ ಮಾತಾಡ್ತೀನಿ, ಗಟ್ಟಿಯಾಗಿ ಮಾತಾಡ್ತೀನಿ. ಹಿಂಗಾಯ್ತು ರಾಯರೇ, ಹಂಗಾಯ್ತು ರಾಯರೇ ಅಂತ ಹೇಳ್ತಾ ಇರ್ತೀನಿ. ನೋಡಿ ಇಷ್ಟು ಮಾತ್ರ ಆಯಿತು ಪೂಜೆ ಎಲ್ಲನೂ ನಂದು. ಹೇಗಿತ್ತು ಅಂತ ಅದನ್ನು ಹೇಳಿ. ಮತ್ತು ಸಂಜೆ ನೈಟ್ ಆಯ್ತಲ್ವ, ಎಲ್ಲ ಸಾರಿಸ್ಕೊಂಡು ರಂಗೋಲಿ ಇಡ್ತಾಯಿದ್ದೀನಿ. ಇದು ಹೇಗಿತ್ತು ರಂಗೋಲಿ ಈಚೆ